ಆ್ಯಂಡ್ ಇಲ್ಲಿ ನಾವು ಏನು ಗೊತ್ತಾ, ಅಣ್ಣವರ ಫೋಟೋ ಇದೆ ನನ್ನ ಬ್ಯಾಕ್ಗ್ರೌಂಡ್ನಲ್ಲಿ. ಆ್ಯಂಡ್ ನಿಮಗೆ ಅಣ್ಣವರು ಸ್ವೀಟನ್ನು ತಿನ್ನಿಸ್ತಿದ್ದಾರೆ. ಸೊ ಯಾವಾಗ ತೆಗೆಸ್ಕೊಂಡಿದ್ದಂಥ ಫೋಟೋ ಇದು? ಮೇಡಮ್ ಇದು 1994-95 ಇಸ್ವಿ ಇದು. ಆಗ ಹೌದು, ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ಅಲ್ಲಿ ಸ್ವೀಟ್ ತಿನ್ಸಕ್ಕಂತ ಒಂದು ಯೋಗ ಬಂತು. ನಾನು ಅವಾಗ ತಾನೇ ನಾನು ನಮ್ಮ ಪೊಲೀಸ್ ಇಲಾಖೆಗೆ ನೇಮಕಾತಿಯಾಗಿ ನಾನು ಕರ್ನಾಟಕ ಕಿಶೋರ ಬಾಡಿ ಬಿಲ್ಡಿಂಗ್ ಅದರಲ್ಲಿ ವಿನ್ ಆಗಿದ್ದೆ. ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಕೂಡ ಲಭಿಸಿತ್ತು. ನಾವು ಮೂಲ ದಾವಣಗೆರೆಯವರಾಗಿದ್ದರಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಾವೆಲ್ಲ ಅಭಿಮಾನಿಗಳು ಹೋದಂಥ ಸಂದರ್ಭದಲ್ಲಿ ಅವಾಗ ನಮ್ಮ ದಾವಣಗೆರೆಯವರೆಲ್ಲರೂ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ರು. ನಾವು ರಾಜ್ಕುಮಾರ್ ಸಾರ್ ಹತ್ರ ಹೋಗ್ತಿದ್ದೀವಿ ಅಂದ ತಕ್ಷಣ ನಾನು ಅವಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನ ಟ್ರೋಫಿಗಳೆಲ್ಲ ಗೆದ್ದಿದ್ದೆ. ಆಗ ರಾಜ್ಕುಮಾರ್ ಸರ್ ಹತ್ರ ತೋರ್ಸೋದಕ್ಕೆ ಟ್ರೋಫಿಗಳೆಲ್ಲ ತಗೊಂಡೋಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಬಂದ ತಕ್ಷಣ ಅವ್ರಿಗೆ ಕಾಲಿ ನಮಸ್ಕಾರ ಮಾಡಿಬಿಟ್ಟು ನಾನು ಇದರ ಬಾಡಿ ಬಿಲ್ಡಿಂಗಲ್ಲಿ ಇಷ್ಟೆಲ್ಲ ಗೆದ್ದಿದ್ದೀನಿ ಅಂತೇಳಿ ಆ ಟ್ರೋಫಿ ನಾವೆಲ್ಲ ತೋರಿಸಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಫುಲ್ಲು ಖುಷಿಯಾಗಿ ಹೋಗ್ಬಿಟ್ರು. ನಾನು ಅವಾಗ ರಾಜ್ಕುಮಾರ್ ಸರ್ ಕಾಲಿಗೆ ಬಿದ್ದಿದ್ದು ಹೇಳೋದು ಒಂದೇ ಮಾತು, ನನ್ನ ಜನ್ಮ ಸಾರ್ಥಕ ಆಯಿತು, ಎಲ್ಲ ದೇವ್ರನ್ನೂ ನಾನು ಇಲ್ಲಿ ನೋಡಿದ್ದೀನಿ ಸರ್, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಕಾಲಿಗೆ ಅರ್ಪಿಸಿ ಅಷ್ಟೊಂದು ಟ್ರೋಫಿಗಳನ್ನ ಅವ್ರು ತೋರಿಸಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ತಲೆ ಮೇಲೆ ಈ ಥರ ನಿನಗೆ ಆಶೀರ್ವಾದ ಮಾಡಿಬಿಟ್ಟು ನೀನು ಇಷ್ಟು ಮಾತ್ರ ಗೆದ್ದಿದ್ಯಾ, ಇಷ್ಟ ಅಲ್ಲ ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೋವಿಂದು ಅಲ್ಲಿ ಸ್ವೀಟ್ ಇದೆ ತಗೊಂಬಾರ ಇಲ್ಲ ಅಂತ ಹೇಳಿದ್ರು. ತಗೊಂಬಂದ ತಕ್ಷಣ ರಾಜ್ಕುಮಾರ್ ಸರ್ ಅವರು ನನಗೆ ಅದು ಸ್ವೀಟ್ ತಿನ್ಸಿ, ಅಂದ್ರೆ ರಾಜ್ಕುಮಾರ್ ಸರ್ ಅವರೇ ಸ್ವೀಟ್ ತರ ಕೇಳಿ ನಿಮಗೆ ತಿನ್ಸಿದ್ದು? ಓಕೆ, ಸ್ವೀಟ್ ತಿನ್ಸಿದ್ದು ನೀವು ತಗೊಂಡೋಗಿದ್ದಲ್ಲ ಅದು? ಅಲ್ಲ, ರಾಜ್ಕುಮಾರ್ ಸರ್ ನಾವು ಏನು ಡಾಕ್ಟರ್ ರಾಜ್ಕುಮಾರ್ ಸರ್ ನಾವು ತೋರಿಸ್ತಾ ಇದೀವಿ, ರಾಜ್ಕುಮಾರ್ ಸರ್ ಸ್ವೀಟ್ ತಿನ್ನಕ್ಕೆ ಸ್ವೀಟ್ ಕೇಳ್ತಾ ಇದಾರೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಅವರು ನಾನು ಗೆದ್ದಿರ್ತಕ್ಕಂಥ ಟ್ರೋಫಿಗೆ ಸರ್ಟಿಫಿಕೇಟ್ ತೋರಿಸಿದ್ದಕ್ಕೆ ಖುಷಿಗೆ ಸ್ವೀಟ್ನ ನಮಗೆ ತಗೊಂಡ್ಬಂದ್ಬಿಟ್ಟು ರಾಜ್ಕುಮಾರ್ ಸರ್ ಎಷ್ಟು ಡೌನ್ ಟು ಅರ್ತ್ ಅನ್ಸ್ತಾರಲ್ವ ಅವರು. ಹೌದು, ಅದಕ್ಕಿಂತ ಮುಂಚೆ ನಾವು ಹೋದ ತಕ್ಷಣ ಅಲ್ಲಿ ಹೇಳಿದ್ರು ಅಭಿಮಾನಿಗಳು ಯಾರು ಊರಿಂದ ಬಂದಿರೋ ಅವ್ರಿಗೆ ಫಸ್ಟ್ ಅವರಿಗೆ ಊಟ ಆಗಿದೆಯಾ ನಾಷ್ಟ ಆಗಿದೆಯಾ ಕೇಳಿ ಅಂತ. ಹೋದ ತಕ್ಷಣ ಎಲ್ರಿಗೂ ನಾಷ್ಟಕ್ಕೆ ಇದು ಮಾಡಿದ್ರು ಎಲ್ರು. ಆಮೇಲೆ ನೋಡಿದ್ರೆ ಟ್ರೋಫಿಗಳು ನಾವೆಲ್ಲ ತೋರಿಸಿದ್ಮೇಲೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಮಗೆ ಆಶೀರ್ವಾದ ಮಾಡಿ ನನಗೆ ಸ್ವೀಟ್ ತಿನ್ಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಗೆಲ್ಲು ಅಂತ. ಅವ್ರ ಆಶೀರ್ವಾದದಿಂದ ಏನು ಗೊತ್ತಿಲ್ಲ, ಭಗವಂತನ ಅಲ್ಲಿಲೆ ಅವರೇ ಮಾಡಿಸಿದ್ರೆ ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗೆಲ್ಲೋ ಥರ ಹೋಯ್ತು. ಅದು ಪಾಕಿಸ್ತಾನದಲ್ಲಿ ಗೆದ್ದು ಕೀರ್ತಿ ತರೋಂಥದ್ದು ಆಯಿತು. ಅದು ಇದೆ ಅಲ್ವಾ ಟ್ರೋಫಿ? ಇದೆ ಟ್ರೋಫಿ. ಪಾಕಿಸ್ತಾನದಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ದಾನೆ 2004ರಲ್ಲಿ. ಇಸ್ಲಾಮಾಬಾದಲ್ಲಿ ನಡೆದಿತ್ತು. ಭಾರತ ದೇಶದಿಂದ ಭಾಗವಹಿಸಿ ನಾನಲ್ಲಿ ಗೆದ್ದಂತ ಟ್ರೋಫಿ ಇದು ಇಸ್ಲಾಮಾಬಾದಲ್ಲಿ. ಸರಿ, ನಾವು ಎಲ್ರಿಗೂ ಅಣ್ಣವ್ರ ನೋಡುವಂಥ ಭಾಗ್ಯ ಸಿಗಲ್ಲ. ಈಗ ಎಷ್ಟೋ ಜನ ಅಣ್ಣವ್ರನ್ನ ಟಿವಿಲಿ ನೋಡಿರೋದಷ್ಟೇ, ಅವ್ರ ಎದುರುಗಡೆ ಯಾರು ನೋಡೇ ಇಲ್ಲ ಅವ್ರನ್ನ. ನೀವು ಎದುರುಗಡೆ ನೋಡಿದಾಗ ಅವ್ರ ಬಗ್ಗೆ ಏನು ಅನ್ನಿಸ್ತಾರೆ ಸರ್? ನಿಮ್ಮ ಮನಸ್ಸಲ್ಲಿ ಏನು ಬಂತು ಒಂದು ಭಾವನೆ ಅವ್ರ ಬಗ್ಗೆ? ಇಲ್ಲೋ ಅವ್ರನ್ನ ದೇವ್ರನ್ನೇ ನೋಡಿದಿನ ಅಂತ ಅನಿಸ್ಬಿಡ್ತಾರೆ ನನಗೆ. ಯಾಕಂದ್ರೆ ಬಬ್ರುವಾನ, ಮಯೂರ, ಭಕ್ತ ಕುಂಬಾರ, ಇಮ್ಮಡಿ ಪುಲಿಕೇಶಿ, ಸಂಪತ್ತಿಗೆ ಸವಾಲು, ಹುಲಿಯಾಲಿನ ಮೇವು, ಅವ್ರ ಚಿತ್ರಗಳನ್ನ ನಾವು ಯಾವುದನ್ನು ಬಿಟ್ಟಿಲ್ಲ. CID ರಾಜಣ್ಣ, ಗೋವಾದಲ್ಲಿ CID 9 ಫುಲ್ಲು ಆ ಚಿತ್ರಗಳು ಮರೆಯಲಾರದ ಒಂದೊಂದೇ ಚಿತ್ರಗಳು ಅವ್ರು ನೋಡಿದಾಗ ಎಲ್ಲೋ ಒಂದು ಕಡೆಗೆ ರಾಜ್ಕುಮಾರ್ ಸರ್ ನೋಡಿದ್ದೆ ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ನೋ ಮಟ್ಟಕ್ಕೆ ಆಗ್ಲೇ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಈಗಿನ ಥರ ಸೋಷಿಯಲ್ ಮೀಡಿಯಾ ಟಿವಿಗಳು ಯಾವುದೂ ಇರಲಿಲ್ಲ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅದು ಒಂಥರ ನಮಗೆಲ್ಲ ದೇವರೇ ಹಾಗೆ ನನಗೆ ಒಂಥರ ಭಾವನೆ ಬಂದಿತ್ತು. ಫಸ್ಟ್ ಮೂವಿ ಯಾವುದು ನೀವು ನೋಡಿ ರಾಜ್ಕುಮಾರ್ ಸರ್ ಅವ್ರದ್ದು? ಚಲಿಸುವ ಮೊಡಗಳು ನೋಡಿದ್ದೆ ನಾನು. ಯಾಕಂದರೆ ನಾನು ತುಂಬ ಚಿಕ್ಕವನಾಗಿದ್ದಾಗ ನಮ್ಮ ಮನೇಲಿ ಎಲ್ಲೂ ಹೊರಗಡೆ ಬಿಡ್ತಾ ಇದ್ದಿಲ್ಲ. ನಾನು ಫಸ್ಟ್ ಪಿಕ್ಚರ್ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಚಲಿಸುವ ಮೊಡಗಳು. ನಮಗೂ ಕೂಡ ಆ ಚಿತ್ರ ಹೆಂಗೆ ತೆಗಿತಾರೆ, ಶೂಟಿಂಗ್ ಹೆಂಗೆ ತೆಗಿತಾರೆ ಅಂತಂದು ಏನೂ ಗೊತ್ತಿರಲಿಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋದಾಗ ನಾವೆಲ್ಲ ನೋಡ್ತಾ ಇದ್ವಿ, ಅದೇನೋ ಹಂಗೆ ಕತ್ಲಾಗ್ತಾ ಇತ್ತು, ಬೆಳಕು ಬಿಡ್ತಾ ಇದ್ರು. ನಾವೇನು ಅಂದ್ಕೊಂಡಿದ್ವಿ, ಆ ಸಿನಿಮಾ ಬಂದಾಗ ಫಸ್ಟ್ ಎಕ್ಸ್ಪೀರಿಯೆನ್ಸು ಚಲಿಸುವ ಮೊಡಗಳು ಬಂದಾಗ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನಮ್ಮ ಕಣ್ಣು ಮುಂದೆ ಅಭಿನಯಿಸ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ. ನಾನು ಸಿನಿಮಾ ನೋಡಿದ ತಕ್ಷಣನೇ ಸಿನಿಮಾ ಲೈಟೆಲ್ಲ ಆಫ್ ಆಗಿ ಸಿನಿಮಾ ಬಿಟ್ಟ ತಕ್ಷಣ ನಾನು ಓಡ್ ಬಂದ್ಬಿಟ್ಟು ಥಿಯೇಟ್ರ್ ಹಿಂದಗಡೆ ಬಂದು ಹುಡುಕ್ತಾ ಇದ್ದೆ ಎಲ್ಲೋದ್ರು ಅಂತ. ಹೌದು, ಅದು ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಬಿಟ್ಟ ತಕ್ಷಣ ಟಾಕೀಸಿಂದ ಓಡಬಿಟ್ಟು ಆ ಸ್ಕ್ರೀನ್ ಇರುತ್ತಲ್ಲ, ಸ್ಕ್ರೀನಿಂದ ಓಡಾಗಿ ಹುಡುಕ್ತಾ ಇದ್ದೆ. ಎಲ್ಲಿದ್ದಾರೆ ಇವರು ಹುಡುಕ್ಬೇಕು ಅಂತಂದ್ರೆ ಈ ಥರದ್ದು ನಾನು ಚಿಕ್ಕವನು ಆಗಿ ಫಿಲಮ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಚಲಿಸುವ ಮೋಡಗಳು. ಆ್ಯಂಡ್ ಅವ್ರು ಬಿಟ್ಟು ಅಪ್ಪ ಅವ್ರನ್ನ ಬಿಟ್ಟರೆ, ಅಣ್ಣವ್ರನ್ನ ಬಿಟ್ಟರೆ ನೋಡಿ, ನೆಕ್ಸ್ಟ್ ಸ್ಯಾಂಡಲ್ವುಡ್ನ ದೇವರು ಅಂತಂದರೆ ಅದು ಅಪ್ಪು ಸರ್ ಅವರು. ಸೊ ಅವ್ರ ಜೊತೆಗೂ ನೀವಿದ್ದೀರಾ. ಅವ್ರು ನಿಮ್ಗೇನೋ ಶಾಲೆನೋ ಹಾಕ್ತಿದ್ದಾರೆ. ಏನು ಈ ಒಂದು ಮೂಮೆಂಟ್ದೊಂದು ಸ್ಟೋರಿ ಇದ್ರೆ ಹೇಳಿ ಮೇಡಮ್. ಇದು ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ಸಂದರ್ಭದಲ್ಲಿ ಒಂದು 2003ರಲ್ಲಿ ನಾನು ಭಾರತ ಶ್ರೇಷ್ಠ ಟೈಟ್ಲ್ ಕೂಡ ಗೆದ್ದಿದ್ದೇನೆ. ಅಖಿಲ ಭಾರತ ಆಲ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಅಂತ ಒಂದು ಗೆದ್ದಂಥ ಸಂದರ್ಭದಲ್ಲಿ ಆವಾಗ ಪತ್ರಿಕೆ ಪ್ರಕಟಣೆಗಳು ಜಾಸ್ತಿ ಇತ್ತು. ಈಗಿನ ಥರ TV ಚಾನಲ್ಗಳು ಕಡಿಮೆ. ನೀವು ಅವಾಗ ಜಾಸ್ತಿ ಪತ್ರಿಕೆಗಳಲ್ಲಿ ಭಾಳ ಪ್ರಕಟ ಆಗ್ತಾ ಇತ್ತು ನಾನು ಬಾಡಿ ಬಿಲ್ಡಿಂಗಲ್ಲಿ ಗೆದ್ದಿದ್ದು. ಅವಾಗ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ಜಿಮ್ ಮಾಡ್ತಾ ಇದ್ರು. ಮತ್ತು ಬಾಡಿ ಬಿಲ್ಡರ್ ನಾನು ಇದರ ಹೆಸರು ಮಾಡಿದ್ದನ್ನ ಅವ್ರು ಭಾಳ ಖುಷಿಯಾಗಿ ಇವ್ರನ್ನ ಒಂದು ಜಿಮ್ಗೆ ಕರೆಸೋಣ ಅಂತ ಹೇಳ್ಬಿಟ್ಟು ಒಂದು ಜಿಮ್
ಇನಾಗ್ರೇಷನ್ ಟೈಮಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನು ಕರೆಸ್ಬಿಟ್ಟು ಈ ಫಂಕ್ಷನ್ಗೆ ನಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಸನ್ಮಾನ ಕೂಡ ಮಾಡಿಸಿದ್ರು. ಡಾಕ್ಟರ್ ಪುನೀತ್ ಸನ್ಮಾನ ಮಾಡಿದರು. ಸನ್ಮಾನ ಮಾಡಿ ಭಾಳ ಪ್ರೀತಿಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನು ಶಾಲು ಎಲ್ಲ ಹಾಕಿ ಸನ್ಮಾನ ಮಾಡಿದರು. ನನಗೆ ಅವ್ರಿಗೆ ಹೇಳ್ದೆ ನಾನು, ನಾವು ಚಿಕ್ಕವರಿಂದ ದೊಡ್ಡವರೆಗೂ ನಿಮ್ಮನ್ನು ಇಷ್ಟಪಡ್ತಾರೆ, ನಾವು ನಿಮ್ಮ ಅಭಿಮಾನಿ, ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿಮಾನಿ. ನಿಮ್ಮ ಹಳೆ ಚಿತ್ರಗಳನ್ನ ಯಾವುದು ಈಗ ಭಕ್ತ ಭಾಗ್ಯವಂತ ಚಲಿಸುವ ಮೊಡಗಳು ಈ ಚಿತ್ರಗಳೆಲ್ಲ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ನೀವು ಹಾಡೆಲ್ಲ ಹೇಳ್ತೀರಾ, ಹಿಂಗೆಲ್ಲ ಮಾಡಿದ್ದೀರಾ ಅಂತ ನಾವನ್ನು ಹೇಳಿದಾಗ ಅವರು ಹೇಳಿದ್ದು ಒಂದೇ ಮಾತು, ನಾವು ಬರೀ ಮನರಂಜಿಸ್ತೀವಿ, ನಾವು ಬರೀ ಮನರಂಜನೆಗೆ ಮಾತ್ರ ಸೀಮಿತವಾಗಿದ್ದೀವಿ, ನೀವು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು, ನೀವು ನಮ್ಮ ದೇಶದ ಆಸ್ತಿ ಅಂತಂದೇಳಿ ಅವರು ಪುನೀತ್ ರಾಜ್ಕುಮಾರ್ ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ಹೇಳಿದ ತಕ್ಷಣ ನಾವು ಶಾಕ್ ಆಗೋಗ್ಬಿಟ್ವಿ. ಯಾಕಂದರೆ ಅವರು ಹೇಳಿದ ರೀತಿ ಹೆಂಗಿತ್ತಂದರೆ, ನಾನು ಹೇಳಿರೋದಕ್ಕೆ ಅವರು ಹೇಳಿದ್ದು ಒಂದೇ ಮಾತು, ಸರ್ ಚಿಕ್ಕವರಿಂದ ದೊಡ್ಡವರವರೆಗೂ ನಿಮ್ಮನ್ನು ಇಷ್ಟಪಡ್ತಾರೆ, ನೀವು ಅಂದರೆ ಎಲ್ಲರೂ ಪಂಚ ಪ್ರಾಣ ಅಂತ ಹೇಳಿದ್ದು. ಅವರು ಹೇಳಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಏನಂತಂದರೆ, ಚಿಕ್ಕವರಿಂದ ದೊಡ್ಡವರೆಗೂ ಸಿನಿಮಾ ಮಾಡ್ಬೋದು, ಆದರೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತಂದ್ರೆ ಭಾಳ ಕಷ್ಟ ಇದೆ ಅಂತ ಹೇಳಿದ್ರು. ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಇದು ಚಿಕ್ಕವರಿಂದ ದೊಡ್ಡವರೆಗೂ ಸಿನಿಮಾದಲ್ಲಿ ಅಭಿನಯಿಸ್ಬೋದು, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಮಾಡ್ಬೋದು. ಆದರೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಅದಕ್ಕೊಂದು ಬೇಕು, ಶಕ್ತಿ ಬೇಕು, ತಾಕತ್ತು ಅನ್ನೋದು ಇದು ಬೇಕು. ದೇಹನ ದಂಡಿಸಿ ನಮ್ಮ ದೇಶಕ್ಕೆ ಕೀರ್ತಿ ತರೋದಂದ್ರೆ ಅಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ಅವಾಗ ನಮಗೆ ತುಂಬ ಮೋಟಿವೇಶನ್ ಸ್ಪೀಚ್ ತುಂಬಿದ್ರು. ಮತ್ತು ಅಂತಾರಾಷ್ಟ್ರೀಯದಲ್ಲಿ ನೀವು ಗೆಲ್ಲಿ ನನ್ನ ಕಡೆಯಿಂದ ಏನು ಸಹಾಯ ಬೇಕು ನಾನು ಇದು ಮಾಡ್ತೀನಿ ಅಂತ ಹೇಳೋರು. ಭಾಳ ಖುಷಿಯಿಂದ ಪ್ರೀತಿಯಿಂದ ನಮ್ಮನ್ನ ಅವರು ನಿಷ್ಕಳ ಮನಸ್ಸಿಂದ ಮಾತಾಡಿಸಿ ಗೌರವಪೂರ್ವಕವಾಗಿ ನನಗೆ ಸನ್ಮಾನ ಮಾಡಿದ್ದು ನನಗೆ ತುಂಬ. ಏನಾದರೂ ಹೆಲ್ಪ್ ಮಾಡಿದ್ರಾ ನಿಮಗೆ ಪುನೀತ್ ರಾಜ್ಕುಮಾರ್ ಸರ್ ಮೇಡಮ್? ಅವರು ಸಾಕಷ್ಟು ನಮಗೆ ಮೋಟಿವೇಶನ್ನು ಮತ್ತು ಎನ್ಕರೇಜ್ ಮಾಡ್ತಾಯಿದ್ರು ಮೇಡಮ್. ನನಗೆ ಒಂದು ಸರಿ ನೀವು ಮನೆಗೆಲ್ಲ ಬನ್ನಿ, ನಾನು ಜಿಮ್ ಇದೆ, ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ನನಗೆ ಈಗ ಸ್ವಲ್ಪ ಟ್ರೈನಿಂಗ್ ಎಲ್ಲ ಬೇಕು ಅಂತ ಹೇಳೋರು. ಆ ಟೈಮಲ್ಲೇ ನಮ್ಮ ಅಪ್ಪು ವೆಂಕಟೇಶ್ ಅವರು ಅವ್ರಿಗೆ ಟ್ರೈನ್ ಅಪ್ ಮಾಡ್ತಾಯಿದ್ರು. ನಮ್ಮ ಬಗ್ಗೆ ಕೂಡ ಅಪ್ಪು ವೆಂಕಟೇಶ್ ಅವರು ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ಹೇಳ್ತಾ ಇದ್ವಿ, ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಅಂತಂದರೆ. ಸೊ ತುಂಬ ಅವರು ಖುಷಿ ವ್ಯಕ್ತಪಡಿಸೋರು, ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಎನ್ಕರೇಜ್ ಮಾಡೋರು. ಸೊ ಎಲ್ಪ ಅಂತಂದರೆ ಅವ್ರು ಪ್ರೀತಿಯಿಂದ ನಮಗೆ ಸ್ಮೈಲಾಗಿ ಮಾತಾಡಿಸ್ತಿದ್ರಲ್ಲ, ಅದು ಮರೆಯೋಕ್ಕಾಗದಿರ. ಅದೇ ಒಂದು ಹೌದು, ಅವ್ರು ನಮಗೆಲ್ಲ ಒಂಥರ ಸ್ಫೂರ್ತಿ, ಒಂಥರ ನಮಗೆ ಮೇಡಮ್. ಅವರಂದರೆ ನನಗೆ ಪಂಚಪ್ರಾಣ ಪುನೀತ್ ರಾಜ್ಕುಮಾರ್ ಭರ್ಜರಿ. ಅವರಂದರೆ ತುಂಬ ಫೀಲ್ ಆಗುತ್ತೆ. ಇವಾಗಿಲ್ಲ ಅನ್ನೋದೇ ಒಂದು ಬೇಜಾರು ಮೇಡಮ್. ಎಷ್ಟು ಮಿಸ್ ಸರ್, ಅಪ್ಪು ಸರ್ ಅವ್ರು ತೀರ್ಕೊಂಡ್ರು ಅಂತ ಒಂದು ಸುದ್ದಿ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆ ಹೇಗಿತ್ತು? ಯಾಕಂದರೆ ನೀವು ಅಪ್ಪು ಸರ್ನ ನೋಡಿರ್ತೀರಾ, ಎದುರಿಗೆ ಅವ್ರ ಒಂದು ಸನ್ಮಾನ ಮಾಡಿಸ್ಕೊಂಡಿದ್ದೀರಾ, ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ದೀರಾ, ಆ ಎಲ್ಲ ಮೂಮೆಂಟ್ ನೋಡಿರ್ತೀರ. ಸಡನ್ನಾಗಿ ಅವ್ರಿಲ್ಲ ಅಂದಾಗ ನಿಮಗೆ ಯಾವ ಥರ ಆಯಿತು? ಅದು ಮೇಡಮ್ ನನ್ನ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಯಾಕಂದರೆ ಬದುಕಿ ಬಾಳ್ಬೇಕಾಗಿರೋರು ಅವರು. ಎಷ್ಟೊಂದು ಕುಟುಂಬಗಳಿಗೆ ಒಂದು ಅನ್ನ ಸಿಗ್ತಾಯಿತ್ತು ಅವರಿಂದ ಅಭಿನಯಿಸಿದ್ರೆ. ಅದು ಈ ವಯಸ್ಸಿಗೆ ಈ ಥರದ್ದು ಆಯ್ತು ಅಂತ ಹೇಳ್ಬಿಟ್ಟು ನನಗೆ ನನ್ನ ಇದಕ್ಕೆ ಗೊತ್ತಿಲ್ಲದೇ ಸಾಕಷ್ಟು ಅವತ್ತು ಗೋಳಾಡ್ಕೊಂಡು ಹತ್ಕೊಂಡು ನಾನು ಮಾಡಿರೋದು ಉಂಟು ಅವರು ತೀರ್ಕೊಂಡಾಗ. ಯಾಕಂದರೆ ಅವರು ಎಷ್ಟು ಆಸೆಗಳು ಇಟ್ಕೊಂಡಿದ್ರು, ಮತ್ತು ನಮ್ಮ ಬಾಡಿ ಬಿಲ್ಡರ್ಸ್ಗೆ ನಮಗೆಲ್ಲ ಅವರು ಲೆಜೆಂಡ್ ಆಗಿ ಒಂದು ಅಂಬಾಸಿಡರ್ ಥರ ಇದ್ದರು ಅವರು. ಫುಲ್ಲು ಭಾಳ ಬೇಜಾರಾಯ್ತು ಮೇಡಮ್. ಪುನೀತ್ ರಾಜ್ಕುಮಾರ್ ಸರ್ ಎಷ್ಟು ಬೇಜಾರಾಯ್ತಂದರೆ ನಮ್ಮ ಜೀವನದಲ್ಲಿ ಅವ್ರನ್ನ ಮರೆಯೋಕ್ಕೆ ಆಗಲ್ಲ, ಮರೆಯೋಕ್ಕೆ ಆಗೋದೇ ಇಲ್ಲ. ಅಂಥರ ವ್ಯಕ್ತಿ ಅವರು. ತುಂಬ ನಾನು ಸುಮಾರು ಒಂದು 2-3 ಶೂಟಿಂಗ್ ಟೈಮಲ್ಲಿ ಕೂಡ ನಾನು ಅವ್ರನ್ನ ಭೇಟಿಯಾಗಿದ್ದೀನಿ. ನಾನು ಅವ್ರನ್ನ ಈ 2002ರಲ್ಲಿ ಅವರು ಸನ್ಮಾನ ಮಾಡಿದ್ರು. ಅದಾದಮೇಲೆ ಅಂಜನಿ ಪುತ್ರ ಅಂತ ಸಿನಿಮಾದಲ್ಲಿ ಅಭಿನಯಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ಕೂಡ ನಾನು ನೋಡ್ಬಿಟ್ಟು ಇಮಿಡಿಯೇಟಾಗಿ ಶೂಟಿಂಗ್ ನಾನು ಕಂಪ್ಲೀಟ್ ಆದ ತಕ್ಷಣ ನಾನು ಬಂದ್ಬಿಟ್ಟು ಮಾತಾಡ್ಸಿದ್ರ. ಹೌದು, ನೀವು ಕರಿಬಸಪ್ಪ ಅವ್ರು ಹೆಂಗಿದ್ದೀರಾ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಅಲ್ಲಿ ಕೂಡ ನನ್ನ ಜೊತೆ ನಾವಿಬ್ಬರು ಫೋಟೋ ಎಲ್ಲ ತಪ್ಕೊಂಡು ಭಾಳ ಖುಷಿಯಾಗಿ ಮಾತಾಡಿದ್ರು ಮೇಡಮ್. ಅದು ಮರೆಯೋಕ್ಕೆ ಆಗೋದಿಲ್ಲ ಮೇಡಮ್. ತುಂಬ ಎಷ್ಟು ಖುಷಿ ಇತ್ತಂದರೆ ಅಂತ ಸ್ಟಾರ್ ಮೇಡಮ್ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡಿ ನೋಡ್ಬಿಟ್ಟು ಇನ್ನೂ ಮಾಡ್ತಾ ಇದ್ದೀರಾ, ಇನ್ನೂ ಏನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ಮಾತಾಡೋದು ಸಾಕು ಮೇಡಮ್. ನಮಗೆ ಖುಷಿ ಆಗೋಯ್ತು ಮೇಡಮ್. ಸರ್, ಇವಾಗ ನಿಮ್ಮ ಥರನೇ ಬಾಡಿ ಬಿಲ್ಡರ್ ಆಗಬೇಕು ಅಂತ ಎಷ್ಟೊಂದು ಜನ ಕಷ್ಟಪಟ್ಟಿರ್ತಾರೆ. ಬಾಡಿ ಬಿಲ್ಡರ್ಸ್ಗಳು ಏನೇನೆಲ್ಲ ಅಂದರೆ ಟ್ರೈ ಮಾಡ್ತಿರ್ತಾರೆ. ಬಟ್ ಕೆಲವೊಬ್ಬರಿಗೆ ಅದು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನೀವು ಒಂದು ಮಾರ್ಗದರ್ಶನದಲ್ಲಿ ಹೇಳೋದಾದರೆ ಏನು ಹೇಳ್ತೀರಾ? ಅವರು ಯಾವ ರೀತಿಯಾಗಿ ಎಕ್ಸಸೈಸ್ಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿರಬೇಕು, ಅವ್ರ ಗೋಲನ್ನು ಹೇಗೆ ಫಾಲೋ ಮಾಡಬೇಕು ಅಂತ? ನಾನು ಹೇಳೋದು ಒಂದೇ, ಈಗ ಬರ್ತಕ್ಕಂಥ ಯುವಕರು ಈಗ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾ ಬೆಳೆದಿರೋದ್ರಿಂದ, ವಾಟ್ಸಪ್ಪು ಯೂಟ್ಯೂಬು ಎಲ್ಲ ಬಂದಿರೋದ್ರಿಂದ ಭಾಳ ಜನಗಳು ಯಾರ ಕೈಲೆಲ್ಲ ಮೊಬೈಲ್ ಇದೋ ಎಲ್ರಿಗೂ ಅವ್ರಿಗೆ ಅವರೇ ಮಾಸ್ಟರ್ಗಳಾಗಿ ಹೋಗ್ಬಿಟ್ಟಿದ್ದಾರೆ. ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಎಲ್ಲ ಅವ್ರಿಗೆ
ಸಾಧನೆ ಮಾಡಬೇಕಾದ್ರೆ ಮಾಸ್ಟರ್ಗಳಾಗಿರೋದು. ನಾನು ಹೇಳೋದೇನೆಂದರೆ ಅವರು ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ನಿಮ್ಮ ಹಿರಿಯರು ಗುರಿಯರಿಗೆ ಫಸ್ಟ್ ಗೌರವ ಕೊಡೋದನ್ನ ಕಲಿಬೇಕು. ನೀವು ಎಲ್ಲೇ ಇದ್ರೂ ಕೂಡ ನೀವು ಏನಾದರೂ ಮಾಡ್ತೀರಂತಂದರೆ ವ್ಯಕ್ತಿಗಳಿಗೆ ಬೆಲೆ ಕೊಡಬೇಕು. ಹೌದು. ಮತ್ತು ಅಲ್ಲಿ ಯಾರು ಅವರಿಗೆ ಮಾರ್ಗದರ್ಶನ ಕೊಡ್ತಾರೋ, ತರಬೇತುದಾರರಿದ್ದಾರೋ, ತಂದೆ ತಾಯಿಂದಿರಿದ್ದಾರೋ, ಅವ್ರು ಹೇಳಿದ್ದನ್ನ ಮಾತನ್ನು ಕೇಳಬೇಕು. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಒಂದು ಡೀಟೇಲ್ ನೋಡಿದ ತಕ್ಷಣ ಅಥವಾ ಏನೋ ನನಗೆ ಗೊತ್ತು ಅಂತಂದು ಏನೋ ಒಂದು ಮಾಡೋಕ್ಕೆ ಹೋದಾಗ ಅಲ್ಲಿ ಯಾರೋ ನೀವು ಇಷ್ಟೇ ಒಂದು ವಿಡಿಯೋಗಳು ನಾವು ಕಣ್ಣಿಂದ ಮೋಟಿವೇಶನ್ ನೋಡ್ಬೋದೇ ಹೊರತು ಅಲ್ಲಿ ನೋಡಿದ್ರೆ ಯಾರು ನಿಮ್ಮ ಕಣ್ಣು ಮುಂದೆ ಯಾರೂ ಬರೋಲ್ಲ. ಹೌದು. ವ್ಯಕ್ತಿಗಳಿಗೆ ಮನುಷ್ಯ ಒಬ್ಬರಿಗೆ ಬೆಲೆ ಕೊಡಬೇಕು. ವ್ಯಕ್ತಿಗಳನ್ನ ನೀವೇನು ಸಾಧನೆ ಮಾಡಬೇಕಂತ ಯಾರೆಲ್ಲ ಯುವಕರು ಇದ್ದಾರೋ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಅವರು ಇದು ಮಾಡಬೇಕು. ಎಷ್ಟೇ ಮನುಷ್ಯ ಅವನು ಎಷ್ಟೇ ಎತ್ತರಕ್ಕೆ ಇರಲಿ, ಎಷ್ಟೇ ಗಾತ್ರಕ್ಕೆ ಇರಲಿ, ಅವನು ಎಷ್ಟೇ ಹಣ ಸಂಪಾದನೆ ಮಾಡಿರಲಿ, ಅವನು ಎಷ್ಟೇ ಸಾಧನೆ ಮಾಡಿರಲಿ, ಎಲ್ಲದಕ್ಕಿಂತ ಮಿಗಿಲಾಗಿ ಅವರಲ್ಲಿ ಒಂದು ಒಳ್ಳೆ ನಡವಳಿಕೆ ಇದ್ದರೆ ಮಾತ್ರನೇ ಅವ್ರು ಗಳಿಸಿರ್ತಕ್ಕಂಥ ಹಣ, ಅವ್ರ ಅಧಿಕಾರ, ಅವ್ರಿಗೆಲ್ಲಿರ್ತಕ್ಕಂಥ ಸಾಧನೆಗೆ ಬೆಲೆ. ಅವರಲ್ಲಿ ಒಂದು ಒಳ್ಳೆ ನಡವಳಿಕೆ ಮತ್ತು ಒಂದು ಒಳ್ಳೆ ವ್ಯಕ್ತಿತ್ವವುಳ್ಳ ಮನುಷ್ಯ ಇಲ್ಲ ಅಂದರೆ ಅವ್ರು ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ಕೂಡ, ಯಾವುದೇ ಅಧಿಕಾರಿಗಳು ಆಗಿದ್ರು ಕೂಡ ಆ ಬೆಲೆ ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಒಂದು ಒಳ್ಳೆ ನಡವಳಿಕೆ, ಡಿಸಿಪ್ಲಿನ್, ಒಂದು ವ್ಯಕ್ತಿತ್ವ ಸಂಪಾದನೆ ಮಾಡಬೇಕು. ಜೊತೆಗೆ ಅದೆಲ್ಲ ಇದ್ರೆ ಅವ್ರ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.